ಯೆಹೋಶುವನ ಗ್ರಂಥದಿಂದ ವಾಚನ ಅಧ್ಯಾಯ 13. ಸ್ವಾಧೀನವಾಗಬೇಕಿದ್ದ ಭೂಮಿ. ಯೆಹೋಶುವ ಹಣ್ಣು ಮುದುಕನಾದ. ಆಗ ಸರ್ವೇಶ್ವರ ಆತನಿಗೆ, ನೀನೀಗ ಮುದುಕ, ಸ್ವಾಧೀನ ಮಾಡಿಕೊಳ್ಳಬೇಕಾದ ನಾಡುಗಳು ಇನ್ನೂ ಬಹಳ ಇವೆ. ಅವು ಯಾವುವೆಂದರೆ, ಈಜಿಪ್ಟಿನ ಈಚೆ ಇರುವ ಶೀಹೋರ್ ನದಿಯಿಂದ ಕಾನಾನ್ಯರಿಗೆ ಸೇರಿದ ಉತ್ತರ ಮೇರೆಯಾದ ಎಕ್ರೋನಿನವರೆಗಿರುವ ಗಾಜಾ, ಆಸ್ಟೋದ್, ಅಷ್ಕೆಲೋತ್, ಗತೂರು, ಎಕ್ರೋನ್ ಎಂಬ ನಗರಗಳ 5 ಮಂದಿ ಫಿಲಿಸ್ಟಿಯ ಪ್ರಭುಗಳ ಸ್ವಾಧೀನದಲ್ಲಿದ್ದಂಥ ಫಿಲಿಸ್ಟಿಯ ಪ್ರಾಂತ್ಯ, ಗೆಷೂರರ ನಾಡು, ದಕ್ಷಿಣದಲ್ಲಿದ್ದ ಅವ್ವಿಯರ ನಾಡು, ಸೀದೋನ್ಯರಿಗೆ ಸೇರಿದ ಮೇಯಾರದಿಂದ ಅಮೋರಿಯರ ಮೇರೆಯಾದ ಆಫೇಕದವರೆಗಿರುವ ಕಾನಾನ್ಯರ ನಾಡು, ಗೆಬಾಲ್ಯರ ಸೀಮೆ, ಹೆರ್ಮೋನ್ ಬೆಟ್ಟದ ತಪ್ಪಲಿನಲ್ಲಿರುವ ಬಾಲ್ಗಾದಿನಿಂದ ಹಮಾತಿನ ಹಾದಿಯವರೆಗಿರುವ ಲೆಬನೋನಿನ ಪೂರ್ವ ಪ್ರದೇಶ, ಒಟ್ಟಾರೆ ಲೆಬನೋನಿನಿಂದ ಮಿಸ್ರೆಪೊತ್ಮಯಿಮಿನವರೆಗಿರುವ ಸೀದೋನ್ಯರ ಎಲ್ಲ ಪರ್ವತ ಪ್ರಾಂತ್ಯಗಳು. ನಾನೇ ಈ ಎಲ್ಲ ಜನಾಂಗಗಳನ್ನು ಇಸ್ರಾಯೇಲರ ಸಮ್ಮುಖದಿಂದ ಹೊರಡಿಸಿ ಬಿಡುವೆನು. ನೀನಾದರೂ ನಾನು ಮೊದಲೇ ಆಜ್ಞಾಪಿಸಿದಂತೆ ಇಸ್ರಾಯೇಲರಿಗೆ ನಾಡನ್ನು ಹಂಚಿಕೊಡುವಾಗ ಇವುಗಳನ್ನು ಕೂಡ ಸೇರಿಸಿ ನಾಡನ್ನೆಲ್ಲ 9 ಕುಲಗಳಿಗೂ ಮನಸ್ಸೆ ಕುಲದ ಅರ್ಧ ಜನರಿಗೂ ಪಾಲು ಮಾಡಿಕೊಡಿ ಎಂದರು. ನಾಡಿನ ವಿಭಜನೆ. ಮನಸ್ಸೆ ಕುಲದ ಉಳಿದ ಅರ್ಧ ಜನರಿಗೆ, ರೂಬೇನ್ಯರಿಗೆ ಹಾಗೂ ಗಾದ್ಯರಿಗೆ ಜೋರ್ಡಾನಿನ ಆಚೆಕಡೆ ಈಗಾಗಲೇ ಮೋಶೆಯಿಂದ ಸ್ವಂತ ಭೂಮಿ ದೊರಕಿತ್ತು. ಸರ್ವೇಶ್ವರನ ದಾಸ ಮೋಶೆ ಅವರಿಗೆ ಕೊಟ್ಟ ಪ್ರಾಂತ್ಯಗಳು ಇವು: ಆರ್ನೋನ್ ಕಣಿವೆಯ ಅಂಚಿನಲ್ಲಿರುವ ಆರೋಯರ್ ನಗರ ಮತ್ತು ಅದೇ ಕಣಿವೆಯಲ್ಲಿದ್ದ ಮತ್ತೊಂದು ನಗರ. ಇವುಗಳಿಂದ ದೀಬೋನಿನವರೆಗೆ ವಿಸ್ತರಿಸಿಕೊಂಡಿದ್ದ ಮೇದಬದ ತಪ್ಪಲ ನಾಡು. ಎಷ್ಟೋನಿನಲ್ಲಿ ಆಳುತ್ತಿದ್ದ ಅಮೋರಿಯ ಅರಸ ಸೀಹೋನಿಗೆ ಸೇರಿದ ಅಮೋರಿಯರ ಎಲ್ಲೆಗೆ ಈಚೆ ಕಡೆ ಇದ್ದಂಥ ಎಲ್ಲ ನಗರಗಳು. ಗಿಲ್ಯಾದ್ ನಾಡು, ಗೆಷೂರ ಮತ್ತು ಮಾಕತಿಯರ ಪ್ರಾಂತ್ಯಗಳು, ಹೆರ್ಮೋನ್ ಬೆಟ್ಟದ ಮೇಲಿನ ಪ್ರದೇಶ, ಅಷ್ಟರೋತ್, ಎದ್ರೈ ಎಂಬ ಊರುಗಳಲ್ಲಿ ಆಳುತ್ತಿದ್ದ ರೆಫಾಯರ ವಂಶಸ್ಥನಾದ ಓಗನ ರಾಜ್ಯವಾಗಿದ್ದು, ಸಲ್ಕಾ ನಗರದವರೆಗೆ ವಿಸ್ತರಿಸಿಕೊಂಡಿದ್ದ ಬಾಷಾನಿನೆಲ್ಲ ಪ್ರಾಂತ್ಯಗಳು. ಮೋಶೆ ಅವರನ್ನು ಜಯಿಸಿ ಅವರ ನಾಡುಗಳನ್ನು ಸ್ವಾಧೀನ ಮಾಡಿಕೊಂಡಿದ್ದನು. ಇಸ್ರಾಯೇಲರು ಗೆಷೂರ್ಯರನ್ನು, ಮಾಕತಿಯರನ್ನು ನಾಡಿನೊಳಗೆ ದಾಟಿ ಬಿಡಲಿಲ್ಲ. ಅವರು ಇಂದಿನವರೆಗೂ ಇಸ್ರಾಯೇಲರ ಮಧ್ಯದಲ್ಲೇ ಇದ್ದಾರೆ. ಲೇವಿ ಕುಲದವರಿಗೆ ಮಾತ್ರ ಯಾವ ಪಾಲು ಸಿಕ್ಕಲಿಲ್ಲ, ಏಕೆಂದರೆ ಇಸ್ರಾಯೇಲಿನ ದೇವರಾದ ಸರ್ವೇಶ್ವರನು ಆಜ್ಞಾಪಿಸಿದಂತೆ ಯಜ್ಞಶೇಷವೇ ಅವರ ಸೊತ್ತಾಗಿತ್ತು. ರೂಬೇನ್ಯರ ಗೋತ್ರಗಳಿಗೆ ಕೊಡಲಾದ ಸೊತ್ತು. ಮೋಶೆ ರೂಬೇನ್ಯರ ಗೋತ್ರಗಳಿಗೆ ಸ್ವಂತ ಆಸ್ತಿಯಾಗಿ ಕೊಟ್ಟ ಪ್ರದೇಶಗಳು ಇವು: ಆರ್ನೋನ್ ಕಣಿವೆಯ ಅಂಚಿನಲ್ಲಿರುವ ಆರೋಯರ್ ನಗರ, ಅದೇ ಕಣಿವೆಯ ಮಧ್ಯೆ ಇದ್ದ ನಗರ, ಮೇದೆಬದ ಬಯಲು ಸೀಮೆಗೆ ಸೇರಿದ ಹೆಷ್ಬೋನ್ ನಗರ, ಅಲ್ಲೇ ಎತ್ತರವಾದ ಬಯಲಿನಲ್ಲಿರುವ ದೀಬೋನ್, ಬಾಮೋತ್, ಬಾಳ್, ಬೆತ್ಪಾಮೆಯೋನ್, ಯಹಚ, ಕೆದೆಮೋತ್, ಮೇಫಾಯತ್, ಕಿರ್ಯತಯಿಮ್, ಸಿಬ್ಮಾ ಎಂಬ ಎಷ್ಟೋತಿನ ಉಪಗ್ರಾಮಗಳು. ಕಣಿವೆಯಲ್ಲಿರುವ ಗುಡ್ಡದ ಮೇಲಿನ ಚೆಹರ್ ಶಹರ್, ಬೆತ್ಪೆಗೋರ್ ಎಂಬ ನಗರಗಳು, ಪಿಸ್ಗದ ಬುಡದಲ್ಲಿರುವ ಪ್ರದೇಶ, ಬೇತ್ ಯೋಶಿಮೋತ್ ನಗರ, ಒಟ್ಟಾರೆ ಮಿಶೋರ್ ಎಂಬ ಎತ್ತರವಾದ ಬಯಲಿನಲ್ಲಿದ್ದ ಎಲ್ಲ ನಗರಗಳು. ಹೆಷ್ಬೋನಿನಲ್ಲಿ ಆಳುತ್ತಿದ್ದ ಆ ಮೋರಿಯರ ಅರಸ ಸೀಹೋನನ ಸಮಸ್ತ ರಾಜ್ಯ. ಮೋಶೆ ಈ ನಾಡಿನಲ್ಲಿ ವಾಸವಾಗಿದ್ದ ಸೀಹೋನನನ್ನು, ಏವಿ, ರೇಕೆಮ್, ಚೂರ್, ಹೂರ್, ರೇಬಾ ಎಂಬ ಮಿದ್ಯಾನ್ ಪ್ರಭುಗಳಾಗಿದ್ದ ಅವರ ಸರದಾರರನ್ನು ಸದೆಬಡಿದನು. ಇಸ್ರಾಯೇಲರು ಕತ್ತಿಗೆ ತುತ್ತಾಗಿಸಿದವರಲ್ಲಿ ಬೇಯೋರನ ಮಗನು, ಶಕನ ನೋಡುವವನು ಆಗಿದ್ದ ಬಿಳಾಮನು ಸೇರಿದ್ದನು. ಜೋರ್ಡಾನ್ ನದಿ ರೂಬೇನ್ಯರ ಪಡುವಣ ಮೇರೆಯಾಗಿತ್ತು. ರೂಬೇನ್ ಗೋತ್ರಗಳಿಗೆ ಸ್ವಂತ ಆಸ್ತಿಯಾಗಿ ಸಿಕ್ಕದ ಗ್ರಾಮ ನಗರಗಳು ಇವೆ. ಗಾದ್ ಕುಲದ ಗೋತ್ರಗಳಿಗೆ ಕೊಡಲಾದ ಸೊತ್ತು. ಮೋಶೆ ಗಾದ್ ಕುಲದ ಗೋತ್ರಗಳಿಗೆ ಸ್ವಂತ ಆಸ್ತಿಯಾಗಿ ಕೊಟ್ಟ ಪ್ರದೇಶಗಳು ಇವು: ಹೆಷ್ಬೋನಿನ ಅರಸ ಸೀಹೋನಿನ ರಾಜ್ಯದ ಉಳಿದ ಭಾಗವಾಗಿರುವ ಯಗ್ಜೇರ್, ಗಿಲ್ಯಾದಿನ ಎಲ್ಲ ನಗರಗಳು, ರಬ್ಬಾ ಊರಿನ ಪೂರ್ವದಲ್ಲಿರುವ ಆರೋಯರ್ ನಗರದವರೆಗೆ ವಿಸ್ತರಿಸಿಕೊಂಡಿರುವ ಅಮ್ಮೋನಿಯರ ಅರ್ಧ ರಾಜ್ಯ, ಹೆಷ್ಬೋನಿನಿಂದ ರಾಮತ್ ಮಿಚ್ಚೆ, ಬೇಟೋನಿಮ್ ಎಂಬ ಊರುಗಳವರೆಗೆ ಇರುವ ಪ್ರದೇಶ, ಮಹಾನಯಿಮಿನಿಂದ ದೇಬೇರ್ ಪ್ರಾಂತ್ಯದವರೆಗೆ ಇರುವ ನಾಡು, ಜೋರ್ಡಾನ್ ಕಣಿವೆಯಲ್ಲಿರುವ ಬೇತ್ ಹಾರಾಮ್, ಬೇತ್ ನಿಮ್ರಾ, ಸುಕ್ಕೋತ್, ಜಾಫೋನ್ ಎಂಬ ನಗರಗಳು, ಕಿನ್ನರೆತ್ ಸರೋವರ, ದಕ್ಷಿಣ ದಿಕ್ಕಿನ ಮೂಲೆಯವರೆಗೆ ವಿಸ್ತರಿಸಿಕೊಂಡಿರುವ ಜೋರ್ಡಾನ್ ಪೂರ್ವ ಪ್ರದೇಶ. ಈ ಎಲ್ಲ ಗ್ರಾಮ ನಗರಗಳು ಗಾದ್ ಕುಲದ ಆಸ್ತಿ ಪಾಸ್ತಿ ಆದವು. ಮನಸ್ಸೆ ಕುಲದ ಅರ್ಧ ಗೋತ್ರಗಳಿಗೆ ಕೊಡಲಾದ ಸೊತ್ತು. ಮಹಾನಯಿಮಿನ ಉತ್ತರದಲ್ಲಿದ್ದ ಹಾಗೂ ಮೊದಲು ಬಾಷಾನಿನ ಅರಸ ಓಗನ ರಾಜ್ಯವಾಗಿದ್ದ ಬಾಷಾನ್ ನಾಡನ್ನು ಮನಸ್ಸೆ ಕುಲದ ಅರ್ಧ ಗೋತ್ರಗಳಿಗೆ ಮೋಶೆ ಕೊಟ್ಟನು. ಯಾಯೀರಿನ ಗ್ರಾಮಗಳೆನಿಸಿಕೊಳ್ಳುವ 60 ಊರುಗಳು ಇದರಲ್ಲೇ ಇವೆ. ಗಿಲ್ಯಾದಿನ ಅರ್ಧ ಭಾಗ ಓಗನ ರಾಜಧಾನಿಗಳಾಗಿದ್ದ ಬಾಷಾನಿನ ಅಷ್ಟರೋತ್ ಮತ್ತು ಎದ್ರೈ ಎಂಬ ನಗರಗಳು ಮನಸ್ಸೆಯ ಮಗ ಮಾಕೀರನ ಗೋತ್ರದ ಅರ್ಧ ಜನರಿಗೆ ಸಿಕ್ಕಿದವು. ಮೋಶೆ ಜೋರ್ಡಾನಿನ ಆಚೆ ಜೆರಿಕೋವಿನ ಎದುರಿನಲ್ಲಿರುವ ಮೋವಾಬ್ಯರ ಬಯಲು ಪ್ರದೇಶದಲ್ಲಿದ್ದಾಗ ಇವುಗಳನ್ನು ಅವರಿಗೆ ಸ್ವಂತ ಆಸ್ತಿಯಾಗಿ ಕೊಟ್ಟನು. ಆದರೆ ಲೇವಿಯ ಕುಲಕ್ಕೆ ಮೋಶೆ ಯಾವ ಸೊತ್ತನ್ನು ಕೊಡಲಿಲ್ಲ,
ಏಕೆಂದರೆ ಇಸ್ರೇಲಿನ ದೇವರಾದ ಸರ್ವೇಶ್ವರನೇ ಅವರ ಸೊತ್ತೆಂದು ವಾಗ್ದಾನ ಮಾಡಲಾಗಿತ್ತು.